ಮ್ಯಾಗ ಕಲ್ಲು ಐತಾನೆ, ಗಿಡ ಐತಾನೆ, ಅಲ್ಲಿ ಗಿಡನೂ ಉಳಿದಿಲ್ಲ, ಕಲ್ಲು ಉಳಿದಿಲ್ಲ. ಎಸ್ಟಿಮೇಟ್ ಹಂಗೆ ಮಾಡ್ತಾರೆ. ಮೊದಲು ತಗೋದು 1 ಕೋಟಿ ರೂಪಾಯಿ ತಗೊಂಡಿರ್ತಾರ, ಮುಂದೆ ಬಿಲ್ ತೆಗೆ 10 ಕೋಟಿ ಮಾಡಿರ್ತಾರೆ. ಎಲ್ಲರೂ ಕೊಡ್ಬೇಕಲ್ಲ, MLA ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಮುಖ್ಯಮಂತ್ರಿ ಕೊಡ್ಬೇಕು, ಅಲ್ಲಿ ದಿಲ್ಲಿ ಒಳಗೆ ಕೂತ ಹೈಕಮಾಂಡ್ ಕೊಡ್ಬೇಕು, ಅವ್ರ ಸ್ಟಾಫ್ ಹಾಕಲಿಕ್ಕೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು. ಹಿಂಗಾಗಿ ಏನಾಗೈತಂದ್ರೆ ನಿಜವಾಗಿ ರೈತರ ಇವತ್ತು ನೀರಾವರಿ ಏನೇ ಆಗಲಿ, MB ಪಾಟೀಲ್ ಪಾಪ ಅವ್ರು ಹೇಳಿದ್ದೆ ಅದ್ರಾಗೇನು ಸುಳ್ಳಿಲ್ಲ. ನಾನು ಅವ್ರಿಗೆ MB ಪಾಟೀಲ್ಗೆ ಅಂಥ ಪರಿಸ್ಥಿತಿ ಇತ್ತಂದ್ರೆ ಅವಾಗ ಅವ್ರನ್ನ ಸಪೋರ್ಟ್ ಮಾಡೋರು ಅವ್ರ ಪಾರ್ಟಿ MLAಗಳು ಮಾಡ್ತಿರ್ಲಿಲ್ಲ. ನಾನೇ ಗಟ್ಟಿಯಾಗಿತ್ತು, ಅಂದ್ಬೇಡ್ರಿ, ಹೊಡಿರಿ ಗಾಡಿ, ಹೊಡಿರಿ ಅಂತಿದ್ದೆ, ಅವ್ರು ಹೊಡಿತಿದ್ರು. ಏನ್ರಿ ಬಿಟ್ಟಲ್ಲ ಅಲ್ಲಿನೂ ಆ ಪಾರ್ಟಿಯಾಗೂ ಎಲ್ಲ MB ಪಾಟೀಲ್ ಹೆಸರು ಬರ್ತದೆ. ಕೆನಾಲ್ ಆದ್ರೆ ನೀರು ಬಂದ್ರೆ MB ಪಾಟೀಲ್ ಹೆಸರು ಬರ್ತದ. ಬರೀ ಇದೆ ನಾವು ಜಗಳಾಡಿ ಈಗ ಏನೇ ಆಗಲಿ ಸುದೈವ ಅನ್ನೋದು ಸ್ವಲ್ಪ ಮಾತಾಡೋರು ಅದೀವಿ. ಈಗ ಅನ್ಸೋದಿಲ್ಲ, ಯಾರಿಗೂ ಅನ್ಸೋದಲ್ಲ. ಈಗ ನೋಡ್ತಿರಲ್ಲ ನಾವು ಹೆಂಗದೀವಿ, ದಿನ ಹೊರಗೆ ಹಾಕ್ತಿಲ್ಲತ್ತಾರ ನನ್ನ ದಿನ. ಇವತ್ತು TV ಒಳಗೆ ಮತ್ತೆ ಚೆನ್ನಾಗೈತೆ ನೋಡ್ರಿ. ಯತ್ನಾಳ್ಗೆ ಭಾರಿ ಹಿನ್ನಡೆ, ಕೇಂದ್ರ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ. ಟಿವಿಯವ್ರೇನು ನಗರದಾರ ತಿಳ್ಕೊಂಡ ಹಂಗಂದ್ರೆ ಅಲ್ಲಿ ಕೊಡ್ತಾರ, ಇವ್ರು ಹೊಡಿತಾರ. ಎರಡು ಸಲ ಹೊರಗೆ ಹಾಕ್ತಿರಪ್ಪ ನೋಡ, ಸಾಯಿಬು ಹಂಗೆ ಸಾಯಿದೈತಿ, ಹೊರಗೆ ಹಾಕ್ತೇನೆ. ನಾಂದೆ ಮೊನ್ನೆ ಉತ್ತರ ಕರ್ನಾಟಕದ ಮಾತಾಡಿದ ನಾನು. ಅಲ್ರಿ ನೀರಾವರಿಗೆ ಆಗುವಂತ ಭಾಗದವ್ರು ನೀರಾವರಿ ಮಂತ್ರಿ ಆಗ್ಬೇಕು, ಅವ್ರಿಗೇನು ಮಂಡ್ಯದವ್ರಿಗೆ ಎಲ್ಲ ನೀರಾವರಿಗೆ ಆಗತ್ತೆ ಎಲ್ಲ ಮುಗ್ಸ್ಯಾರ ಅವರು. ಮತ್ತ ಅವ್ರಿಗೆ ನೀರಾವರಿ ಮಂತ್ರಿ, ಯಾಕಂದ್ರೆ ಉತ್ಪನ್ನ ಐತೆ ಅದ್ರಾಗ. ಬಿಲ್ಲಿಗೆ 10% ತಗೊಳ್ಳಾರ್ದೇನೆ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ. ಬೇಕಾದ ಯಾವ ಪಾರ್ಟಿ ಇತ್ತಲ್ಲ, ಅದು ಮೊದಲು ಅಡ್ವಾನ್ಸ್, ಅದು 10 ಕೋಟಿ ಬಿಡುಗಡೆ ಆಗ್ಬೇಕಾದ್ರೆ 10% ಅಂದ್ರೆ ಏಟಾಯ್ತು, 1 ಕೋಟಿ ಆಯ್ತಂದ್ರೆ ಆ 10 ಕೋಟಿ ಬಿಲ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತಾನ ಮಂತ್ರಿ? 10 ಕೋಟಿ 10% ತಗೋತಾನ, ರಿಲೀಸ್ ಮಾಡೋದು 5 ಕೋಟಿ. 8% ಆಯ್ತು, ಇನ್ನ 5 ಕೋಟಿ ಮುಂದೆ ಕೊಡ್ತೀನಿ ನಡಿ. ಹಿಂಗಾಗಿ ನಮ್ಮ ನೀರಾವರಿ ಯೋಜನೆಗಳು, ನಾ ಹೇಳಿದೆ ಮೊನ್ನೆ, ಅಲ್ಲಿ ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡ್ಲಕತ್ತೀರಿ 29,000 ಕೋಟಿ ರೂಪಾಯಿ. ಯಾವುದೋ ಗೋಲ್ಡ್ ಬ್ಯಾಂಕಿನ ಸಾಲ ತರಲ. ನೀವು ಕೃಷ್ಣ ತಗೊಂಡ್ ಬರ್ಯಪ್ಪ, 1 ಲಕ್ಷ ಕೋಟಿ ತಂದು ಮುಗಿಸಿಬಿಡ್ರಿ. ಹಂಗಿಲ್ಲ ತರೋರು ಒಳಗೆ, ಅದು ಮುಗಿಸಿದ್ರೆ ನಮಗೇನು